ರೈತರಾಗಿ ಹುಟ್ಟಿರೋದೇ ಕಷ್ಟ ಆಗಿದೆ. ತಹಶೀಲ್ದಾರ್ ಹತ್ರಕ್ಕೆ ಹೋದ್ರೆ AC ಅವ್ರ ಮೇಲೆ ಹೇಳೋದು, AC ಅವ್ರ ಮೇಲೆ ಹೋದ್ರೆ DC ಅವ್ರ ಹತ್ರ ಹೇಳೋದು. ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಅನುಕೂಲತೆ ಬಂದಿಲ್ಲ. ನಮಗಿನ್ನು ಕಾನೂನು ರಿಯಾಯಿತಿ ಮಾಡಬೇಕು, ನೀವು ಏನಾರ ಒಂದು ಮಾಡ್ಬೇಕಂತ ಹೇಳಿದ್ ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾರೆ. ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀವಿ, ನಿಮ್ಮನ್ನ ಈ ಗಂಟೆಗೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಂದು ದೌರ್ಜನ್ಯ ಮಾಡ್ತಾರಲ್ಲ. ನಾವು ಚುನಾವಣೆ ಪ್ರಾರಂಭದಲ್ಲಿ ಬಂದಾಗ ಮಾತ್ರ ನಿಮ್ಮ ಕಾನೂನು ಏನೇ ಇರಲಿ ನಾವು ರೈತರ ಬಗ್ಗೆ ಹೋರಾಟ ಮಾಡ್ತೀವಿ, ರೈತರ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ಕೈಕಾಲು ಬಿದ್ದು ಓಟ್ ಹಾಕ್ಸಕ್ ಬರ್ತದ. ರೈತ ಸಮಸ್ಯೆ ಬರಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಡ್ಯೂಟಿ ಅವರು ಆರಾಮಾಗಿ ಕೂತು ಬಿಡ್ತಾರೆ. ಅದಕ್ಕೆ ದಯವಿಟ್ಟು ಇದೇ ತರ ಇನ್ನು ಮುಂದೆ ಹೊಡೆದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ರೈತ ಸಂಘರ್ಷದಿಂದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಆತ್ಮಹತ್ಯೆ ಎಷ್ಟೋ ಇವತ್ತು ರೈತರು ಮಾಡ್ಕೊಂತಿದ್ದಾರೆ. ಹೊಟ್ಟೆ ಹೊರೆಯೋದು ಕಷ್ಟ ಆಗಿದೆ, ಕೂಲಿ ಕಾರ್ಮಿಕರಾಗಿ ಜೀವನ ಸಾಗಿಸೋದು ಕಷ್ಟ ಆಗಿದೆ. ಮಕ್ಕಳನ್ನ ಬಡ ವಿದ್ಯಾವಂತರು ಮಾಡ್ರಿ ಅಂದ್ರೆ ಎಲ್ಲಿಂದ ಮಾಡ್ತಾರೆ? ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡ್ತಾರೋ? ಅಕ್ಕಿ ಕೊಡೋದ್ರಲ್ಲೇ ಇವ್ರ ಜೀವನ ಸಾಗಿಸಕ್ ಆಗುತ್ತಾ? ಸರ್, ನಮ್ಗ ರೈತರ ಪರವಾಗಿ ಬರೀ ಎಲೆಕ್ಷನ್ ಓಟ ಕೆಡಿಸಿ ಹೋಗ್ತಾರ. ಅವರು ರಾಜಕೀಯ ಮಂದಿ ಗೆದ್ದ ತಕ್ಷಣ ಅವ್ರವ್ರ ಮನೆಗೆ ಕೊಡ್ತಾರೆ, ಏಷ್ಯಾಗನ್ ಕೊಡ್ತಾರ. ತಾಲೂಕದಲ್ಲಿ ಏನಿದೆ, ಗ್ರಾಮಗಳಿದೆ, ಏನು ವಿಚಾರ ಮಾಡಂಗಿಲ್ಲ. ನೀರಿನ ಪ್ರಾಬ್ಲಮ್ ಭಾಳ ಇದೆ. ಒಬ್ಬೊಬ್ರು ನೀರಿಗೋಸ್ಕರ ಸಾಯ್ತಾ ಇದಾರ. ಬೆಳೆ ಪರಿಹಾರ ಏನು ಕೊಡ್ತಾ ಇಲ್ಲ, ಕೊಡ್ತಂತ ಆಶ್ವಾಸನೆ ಕೊಡ್ತಾರ. ಎಲೆಕ್ಷನ್ ಓಟ್ ಆದ ತಕ್ಷಣ ಆಯ್ತು ಅವ್ರವ್ರ ಮನೆಗೆ AC ಕುಂತು ಬಿಡ್ತಾರ. ಒಟ್ಟು ರೈತರ ಪರ ಒಟ್ಟು ಏನು ವಿಚಾರ ಮಾಡಂಗಿಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಂತಾರ. ಅದೇ ತರ ಈಗ ಒಂದು ತಾಸು ಕರೆಂಟ್ ಆದ್ರ ಏನೋ ಅವ್ರ ಇನ್ವರ್ಟರ್ಗಳು ಆರಾಮಿರ್ತಾರ. ಬಟ್ ಈ ಸಮಸ್ಯೆನ ಎಷ್ಟೆಷ್ಟೋ ತಾಸೆಲ್ಲ ಇಟ್ಲಿ ಗೊತ್ತಾ? ಪಂಪ್ ಲೈನ್ ಇರ್ತದ, ನೀರಿನ ಸಮಸ್ಯೆ ಭಾಳ ಅದ. ಕರೆಂಟ್ ಇದ್ರೆ ನೀರು ಬಿಡ್ಬೇಕಲ್ಲ, ಕರೆಂಟ್ ಇಲ್ಲ ನೀರು ಹೆಂಗೆ ಬಿಡಕ್ ಗೊತ್ತಾ? ಮಳೆ ಅಂತ ಆಲ್ರೆಡಿ ಹೋಗ್ಬಿಟ್ಟದ. ಸಮಸ್ಯೆ ಹಿಂಗಾಗಿ ಆತ್ಮಹತ್ಯೆ ಮಾಡಿಕತ್ತದ. ಅದಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರದವರಿಗೆ. ದಯವಿಟ್ಟು ರೈತರ ಪರ ಏನೋ ಸಮಸ್ಯೆಗಳು ಪ್ರತಿಯೊಂದಿರ್ಲಕ್ಕ, ಏನೋ ಸಮಸ್ಯೆಗಳು ಇದ್ರೂ ಬಗೆಹರಿಸ್ಬೇಕು. ವಡಿಗರ ತಾಲೂಕಾಗಿ 7-8 ವರ್ಷ ಆಯ್ತು, ಒಂದು ಸಬ್ ರಿಜಿಸ್ಟರ್ ಇಲ್ಲ. ನೀರಿನ ಸಮಸ್ಯೆ ಭಾಳ ಇದೆ. ಕೆಲವೊಬ್ರು ಎಲ್ಲ ಕಡೆ ಸಾಯ್ತಾ ಇದಾರ. ಬಂದು ಪ್ರತಿಯೊಂದು ಎಲೆಕ್ಷನ್ ಓಟ್ ಹಾಕೋ ಟೈಮಿಗೆ ಹಳ್ಳಿ ಬಂದು ಕೈಕಾಲು ಬಿದ್ದು ಓಟ್ ಹಾಕ್ಸಕ್ ಬರ್ತದ. ರೈತ ಸಮಸ್ಯೆ ಬರಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಡ್ಯೂಟಿ ಅವರು ಆರಾಮಾಗಿ ಕೂತು ಬಿಡ್ತಾರೆ. ಅದಕ್ಕೆ ದಯವಿಟ್ಟು ಇದೇ ತರ ಇನ್ನು ಮುಂದೆ ಹೊಡೆದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ರೈತ ಸಂಘರ್ಷದಿಂದ ವಡಿಗರ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಬಿ ಜಾಕ. ನಮ್ದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಅತಿ ನಿರ್ಗತಿಕವಾಗಿರ್ತಕ್ಕಂಥ ಪ್ರದೇಶ. ನಮ್ದು ಬಹಳ ಇಂಟೀರಿಯರ್ ಪ್ಲೇಸ್ ಆಗಿರ್ತಕ್ಕಂಥ ಪ್ರದೇಶ. ಸುಮಾರು 40-50 ವರ್ಷಗಳಿಂದ ನಾವು ಭೂಮಿಯನ್ನು ಹೊಡ್ಕೊಂಡು ಬಂದ್ರೆ ಇದುವರೆಗೂ ಸರ್ಕಾರದವರಾಗಿರ್ಲಿ, ಕಂದಾಯ ಮಿನಿಸ್ಟರ್ ಆಗಲಿ, ಇನ್ನು ಯಾವುದೇ ಒಂದು ವ್ಯಕ್ತಿನಾಗಲಿ, DC AC ಪ್ರತಿಯೊಬ್ಬರು ಸುಮಾರು 50 ವರ್ಷಗಳಿಂದ ಹೊಡ್ಕೊಂಡ್ ಬಂದಿದ್ವಿ. ಆದ್ರೆ ನಮ್ಗೆ ಯಾವುದೇ ತರದ ಬೆನಿಫಿಟ್ ಇಲ್ಲ. ಕೂಲಿ ಮಾಡ್ಕೊಂಡು ನಾವು ಹೊಟ್ಟೆ ಹೊರಿತಾ ಇದೀವಿ. ರೈತರಾಗಿ ಹುಟ್ಟಿರೋದೇ ಕಷ್ಟ ಆಗಿದೆ. ತಹಶೀಲ್ದಾರ್ ಹತ್ರಕ್ಕೆ ಹೋದ್ರೆ AC ಅವ್ರ ಮೇಲೆ ಹೇಳೋದು, AC ಅವ್ರ ಮೇಲೆ ಹೋದ್ರೆ DC ಅವ್ರ ಹತ್ರ ಹೇಳೋದು. ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಅನುಕೂಲತೆ ಬಂದಿಲ್ಲ. ನಮಗಿನ್ನು ಕಾನೂನು ರಿಯಾಯಿತಿ ಮಾಡಬೇಕು, ನೀವು ಏನಾರ ಒಂದು ಮಾಡ್ಬೇಕಂತ ಹೇಳಿದ್ ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾರೆ. ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀವಿ, ನಿಮ್ಮನ್ನ ಈ ಗಂಟೆಗೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಂದು ದೌರ್ಜನ್ಯ ಮಾಡ್ತಾರಲ್ಲ. ನಾವು ಚುನಾವಣೆ ಪ್ರಾರಂಭದಲ್ಲಿ ಬಂದಾಗ ಮಾತ್ರ ನಿಮ್ಮ ಕಾನೂನು ಏನೇ ಇರಲಿ ನಾವು ರೈತರ ಬಗ್ಗೆ ಹೋರಾಟ ಮಾಡ್ತೀವಿ, ರೈತರ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ಎಲೆಕ್ಷನ್ ಆಗುವ ತನಕ ನಾವು ರೈತರು ಎಷ್ಟು ಹೋರಾಟದಿಂದ ಶ್ರಮ ಪಟ್ಟು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂತು. ಅವರು ಹಿಂಗೆ ಒಂದು ಇವತ್ತು ನಾಳೆ ತೋಡ್ಕೊಂತ ಹೋದ್ರೆ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಆದಿ ಕರ್ನಾಟಕ ಜನಾಂಗದವರು, SC ಮತ್ತು ST ಜನಾಂಗದವರು, ಅತಿ ನಿರ್ಗತಿಕರಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಹೊರಡಿರ್ತಾರೆ. ಅದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ರೈತರ ಬಗ್ಗೆ ಅವ್ರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ರೈತರ ಬಗ್ಗೆ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, CM ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರು ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ರೈತರು ಒಂದ್ ಕಡೆ ಮಳೆ ಬಂದು ಪ್ರವಾಹ ಪೀಡಿತವಾಗಿದ್ರೆ, ಇನ್ನೊಂದು ಕಡೆ ಭೂಮಿಯನ್ನು ಉಳುಮೆ ಮಾಡಿ ಕಷ್ಟಪಟ್ಟು ಜಮೀನಲ್ಲಿ ಏನಾರ ಒಂದು ಬೆಳೆ ತಗೊಳಕಂದ್ರೆ ಮಳೆನೇ ಇಲ್ಲ. ನಮಗೆ ಏನ್ ಮಾಡ್ಬೇಕು? ಇದುವರೆಗೆ ಆಗಿದೆ. ಜೂನ್ ತಿಂಗಳು 18, 21, 22 ತಾರೀಕು ಆದ್ರೂ ತಾನೆ ಇದುವರೆಗೂ ನಮಗೆ ಮಳೆ ಬಂದಿಲ್ಲ. ನಾವು ಒಂದಿಡಿ ಬಿತ್ತನೆ ಮಾಡಿಲ್ಲ, ಗೊಬ್ಬರ ಇಲ್ಲ, ಬೀಜ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಹೆಂಗೆ? ಎಲ್ಲ ಪ್ರತಿಯೊಂದು ವಿಚಾರಕ್ಕೂ ಯಾವುದೇ ಒಂದು ಕಾನೂನು ರಿಯಾಯಿತಿ ನಾವು ಹೊಡೆದು ಸುಮಾರು ವರ್ಷಗಳಾದ್ರೂ ತಾನೆ ನಮಗೆ ಯಾವುದೇ ಒಂದು ಸವಲತ್ತುಗಳನ್ನು ನಮಗೆ ಕೊಡ್ತಿಲ್ಲ. ಆದ್ರಿಂದ ದಯವಿಟ್ಟು ಮುಖ್ಯಮಂತ್ರಿ ಈ ಕೂಡಲೇ ನಾವು ಅವರಲ್ಲಿ ಮನವಿ ಮಾಡ್ಕೊಂತೀವಿ, ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲೇ ಅವ್ರ ಮನೆ ಮುಂದೆ ಶತಾಗತವಾಗಿ ನಮಗೆ ಒಂದು ಕಾನೂನು ರಿಯಾಯಿತಿ ನಮಗೆ ಹಕ್ಕುಪತ್ರ ಕೊಡ್ಬೇಕಂತ ಹೇಳಿ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮೇಘೇಶ್ ಅವರು ಸಾಹೇಬರು ಇವತ್ತು ಕರೆದಿದ್ದಾರೆ. ಆದ್ರಿಂದ ಇಡೀ 32 ಜಿಲ್ಲೆಗಳಿಂದಲೂ ರೈತರು ಸುಮಾರು ಒಂದು 10,000 ಲೆಕ್ಕಕ್ಕೆ ಬರಬೇಕಾಗಿತ್ತು. ಆದ್ರೆ ಎಲ್ಲ ರೈತ ಸಂಘದವರು ಬಂದು ಇವತ್ತು ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳು ಬಂದು ಸ್ವೀಕರಿಸಿ ನಮಗೆ ಒಳ್ಳೆ ದಾರಿ ಮಾರ್ಗವನ್ನು ಮಾಡಿಕೊಟ್ಟು ಬಡ ಕುಟುಂಬಗಳು ಜೀವನ ಮಾಡಲಿ ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಕರ್ನಾಟಕ ರಾಜ್ಯದ ಸಂಘಕ್ಕೆ
ರಾಜ್ಯ ರೈತ ಸಂಘಕ್ಕೆ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಅವರು 40% ಅಂದ್ರೆ 40% ಕಮಿಷನ್ ನೋಡಿದ್ರಂತಂದು ಕಾಂಗ್ರೆಸ್ನವರು ಹೇಳ್ತಿದ್ರು. ಈಗ ಅವ್ರನ್ನ ಇಡೀ ರೈತ ಸಂಘದವರು, ಇಡೀ ರೈತ ಅಭಿಮಾನಿಗಳು ಎಲ್ಲ ಸೇರಿ ಅವ್ರನ್ನ ಯಾವಾಗ ಈ ತರ ಮಾಡ್ತಾರ ಮತ್ ಗೊತ್ತಾತ ಮಣ್ಣು ಮುಗಿಸ್ಬಿಟ್ರು, ಅವ್ರನ್ನ ಬರದ ರೀತಿ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆ ಕಾಂಗ್ರೆಸ್ ಸರ್ಕಾರದವರು ಬಂದು ಈಗ ಎಷ್ಟೇ ಇದರಲ್ಲಿರ್ತಕ್ಕಂಥ ಯಾವುದು ಅಂಬೇಡ್ಕರ್ ನಿಗಮ ಅಲ್ಲ, ಇದು ವಾಲ್ಮೀಕಿ ನಿಗಮದಲ್ಲಿ 1087 ಕೋಟಿ ರೂಪಾಯಿಗಳನ್ನು ಹೊಡೆದಿವೆ ಅಂತಂದು ಅವ್ರು ಹೊಡೆದಾರಂತ, ಇವ್ರು ಹೊಡೆದಾರಂತ. ಅವರು ರೈತರ ಬಗ್ಗೆ ಒಬ್ರಿಗೂ ಕಾಳಜಿ ಇಲ್ಲ. ರೈತರು ಸಾಲ ಸೂಲ ಮಾಡ್ಕೊಂಡು ಪಂಪ್ ಸೆಟ್ಟು ನೀರಾವರಿ ಇನ್ನೊಂದು ಅಂತ ಮಾಡ್ಕೊಂಡು ನೀರು ಬೆಳೆದಿದ್ರೆ ಅವರು ಲಕ್ಷಾನುಗಟ್ಟಲೆ FDC ಬ್ಯಾಂಕು, KS ಗ್ರಾಮೀಣ ಬ್ಯಾಂಕ್ಗಳು ಇನ್ನೊಂದು ಮತ್ತೊಂದು ಮೂಲದಲ್ಲಿ ಸಾಲ ತಂದಿರ್ತಾರೆ. ಆ ಸಾಲಗಾರರು ಬಂದು ನಿಮ್ಗೆ ಕೊಡ್ರಿ ಅಂತ ಕೇಳಕ್ಕೂ ಅವ್ರು ಇಲ್ದಾಗಿರ್ತದೆ. ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಆತ್ಮಹತ್ಯೆ ಎಷ್ಟೋ ಇವತ್ತು ರೈತರು ಮಾಡ್ಕೊಂತಿದ್ದಾರೆ. ಹೊಟ್ಟೆ ಹೊರೆಯೋದು ಕಷ್ಟ ಆಗಿದೆ. ಕೂಲಿ ಕಾರ್ಮಿಕರಾಗಿ ಜೀವನ ಸಾಗಿಸೋದು ಕಷ್ಟ ಇದೆ. ಮಕ್ಕಳನ್ನ ಬಡ ವಿದ್ಯಾವಂತರು ಮಾಡ್ರಿ ಅಂದ್ರೆ ಎಲ್ಲಿಂದ ಮಾಡ್ತಾರೆ? ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡ್ತಾರ? ಅಕ್ಕಿ ಕೊಡೋದ್ರಲ್ಲೇ ಇವ್ರ ಜೀವನ ಸಾಗಿಸಕ್ ಆಗುತ್ತಾ? ಇವತ್ತು ಯಾವ ಕಾರಣ ಆಗುತ್ತೆ? ಉಪ್ಪು, ಎಣ್ಣೆ, ಬೆಣ್ಣೆ ಪ್ರತಿಯೊಂದು ಬೇಕಂದ್ರೆ ಯಾರು ಕೊಡಕ್ಕಾಗುತ್ತೆ?